ಚೆನ್ನಾಗಿದೆ. ನಮ್ಮ ಗಿಂತ ಮನುಷ್ಯ ಪ್ರಾಣಿಗಳು ಯಾವ ಥರ ಇದ್ದಾರೆ ಅಂತ ಇದೊಂದು ಭಾಳ ಅರ್ಥಪೂರ್ಣವಾಗಿ ಚಿತ್ರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮನುಷ್ಯ ಕ್ರಿಕೆಟ್ ಆಡೋದು ಇದೆಲ್ಲ ಇದೆ ಇರುತ್ತೆ. ಈ ಕಂಬಳ ಅಂದರೆ ಒಂದು ಪ್ರಾಣಿ ಮೇಲೆ ವೈಭೀಕರಿಸಿ ತೆಗೆದಿರುವಂಥ ಚಿತ್ರ. ಪ್ರಾಣಿಗೆ ಮನುಷ್ಯನಿಗಿರುವಂಥ ಸಂಬಂಧನ ಅರ್ಥಪೂರ್ಣವಾಗಿ ಆ ಸಂಬಂಧನ ಇದು ಮಾಡಿ ತೆಗೆದಿದ್ದಾರೆ. ಕೊನೆಯಲ್ಲಿ ದ್ವೇಷಕ್ಕಿಂತ ಇದು ಮುಖ್ಯ ಅಂತ ಅರ್ಥಪೂರ್ಣವಾಗಿ ಕೊನೆ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಸರ್. ಪಿಕ್ಚರ್ ಕೋಣ ಬಗ್ಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೋಣ ಬಗ್ಗೆ ತೆಗೆದಿದ್ದಾರೆ. ಅದಕ್ಕೆ ಯಾವ ರೀತಿ ನಾವು ಬೆಳೆಸ್ಬೋದು, ಅದು ನಮ್ಮ ಥರ ಮನುಷ್ಯ ರೂಪದಲ್ಲೇ ಇರೋದು ಪ್ರಾಣಿ ಅಂತ ಹೇಳಿಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆದಷ್ಟು ಥಿಯೇಟ್ರಿಗೆ ಬಂದು ಕನ್ನಡ ಪಿಕ್ಚರ್ನ ನೋಡಿ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜೇಂದ್ರ ಸಿಂಗ್ ಬಾಬು ಅವರು ತೆಗೆದಿದ್ದಾರೆ ಅಂದಮೇಲೆ ಹೇಳೋ ಹಾಗೆ ಇಲ್ಲ. ಇಲ್ಲಿ ಮೇಯ್ನ್ ಕಂಬಳ. ಸೊ ಇದು ಸಿನಿಮಾ ಪೂರ್ತಿ ನಾವು ಕಂಬಳದ ಬಗ್ಗೆನೇ ನೋಡ್ತಾ ಇದ್ದೀವಿ. ಅದು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ತುಳುನಾಡು ಜನಕ್ಕಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮಗೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ಕಂಬಳದ ಬಗ್ಗೆ ಅಷ್ಟು ನಾವು ತಿಳ್ಕೊಳ್ಳೋ ಅಷ್ಟು ಚೆನ್ನಾಗಿ ಬಂದಿದೆ. ಕೆಲವು ಸೀನ್ಸ್ ನಮ್ಮ ಕಣ್ಣಲ್ಲಿ ನೀರು ಕೂಡ ತಂದುಬಿಡ್ತು. ಕಣ್ಣಲ್ಲಿ ನೀರು ಕೂಡ ಬಂತು ನನಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಜನತೆ ಹೇಗೆ ತೊಗೊಳ್ತಾರೆ ಇದನ್ನು ಅನ್ನೋದ್ರ ಮೇಲೆ ಇಟ್ ಡಿಪೆಂಡ್ಸ್ ಯಾವಾಗಲೂ ಅಷ್ಟೇ. ಸೊ ನಮಗಂತೂ ಇಷ್ಟ ಆಗಿದೆ. ಇನ್ನು ಬೇರೆ ಕರುನಾಡು ಜನತೆ ಇವ್ರನ್ನ ಹರಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಿನಿಮಾ ನನಗೆ ತುಂಬ ಚೆನ್ನಾಗಿ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಅದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ. ಊರಿನವರು ಅಕ್ಕಪಕ್ಕದವರಾಗಿರ್ಬೋದು ಅಥವಾ ಬೇರೆ ಬೇರೆ ಕುಟುಂಬಸ್ಥರಲ್ಲಿ ಆಗಿರ್ಬೋದು, ಹೊಡೆದಾಟಗಳು ಜಗಳಗಳು ಇವೆಲ್ಲ ಮಾಡ್ಕೊತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಟು ಅವರು ಒಂದಾಗಿದ್ದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಅನ್ನುವಂಥ ಒಳ್ಳೆಯ ಸಂದೇಶ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಅದನ್ನು ನೋಡಬೇಕು. ಆಮೇಲೆ ಅದೇ ರೀತಿ ಎಲ್ಲ ಅಲ್ಲಿ ಲೋಕಲ್ನಲ್ಲಿರ್ತಕ್ಕಂಥ ಆ್ಯಕ್ಟರ್ಗಳನ್ನೇ ಜಾಸ್ತಿ ತೊಗೊಂಡಿರೋದ್ರಿಂದ ಅಲ್ಲಿ ಸಂಸ್ಕೃತಿಗೆ ತಕ್ಕಂತೆ ಎಲ್ಲರೂ ತುಂಬ ಜೋಶಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಯಾವ ಥರ ಎಂಡಾಯಿತು ಇಷ್ಟು ಬೇಗಲೇ ಮುಗೀತಾ ಅನಿಸುವಷ್ಟರ ಮಟ್ಟಿಗೆ ಕತೆ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸರಿ ನೋಡಲಿ ಅಂತ ನಾನು ಇಷ್ಟಪಡ್ತೇನೆ, ಹಾರೈಸ್ತೀನಿ. ಪಿಕ್ಚರ್ ಚೆನ್ನಾಗಿದೆ. ಎಲ್ಲರೂ ನೋಡಬೇಕಾದ ಪಿಕ್ಚರು. ಇಡೀ ವೀರಕಂಬಳ ಅನ್ನೋದನ್ನು ಕರಾವಳಿ ಪ್ರಾಂತದಲ್ಲಿ ಜಾಸ್ತಿ ಇರುತ್ತೆ. ಆದರೆ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಇದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಎಲ್ಲರೂ ನೋಡಬೇಕಾದ ಪಿಕ್ಚರ್ ಸರ್. ನಿಮ್ಗೇನು ಇಷ್ಟ ಆಯಿತು ಸರ್? ನಮ್ಗೆ ಚೆನ್ನಾಗಿದೆ ಸರ್. ನಿಮ್ಗೇನು ಇಷ್ಟ ಆಯಿತು? ಇಷ್ಟ ಅಂದರೆ ಕರಾವಳಿಯಲ್ಲಿ ಇಂಥವು ನಾವು ನೋಡಿಲ್ಲ ಈ ಕಡೆ ಎಲ್ಲ. ಇವಾಗ ಪಿಕ್ಚರಲ್ಲಿ ನೋಡಿದ್ಮೇಲೆ ಈ ಕರಾವಳಿಯಲ್ಲಿ ಶ್ರೀನಿವಾಸ್ ಗೌಡ ಅವರು ಕಂಬಳನ ಓಡಿಸ್ಕೊಂಡು ಬರ್ತಾರೆ. ಅದು ಚೆನ್ನಾಗಿದೆ. ತುಂಬ ಖುಷಿ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಅದೇ ರೀತಿ ಕರ್ನಾಟಕದ ಜನತೆಯೂ ಅಷ್ಟು ಖುಷಿಪಟ್ಟು ಅದನ್ನು ನೋಡಿದ್ರೆ ನಮಗಿನ್ನೂ ಸಂತಸ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಎಲ್ಲರೂ ಇಷ್ಟೇ ಖುಷಿಯಿಂದ ಬಂದು ನೋಡಿದ್ರೆ ನಮ್ಮ ಟೀಮ್ ಎಫರ್ಟ್ಸ್ ಏನಿದೆ ಅದಕ್ಕೆ ಒಂದು ಮುಗಿಂಪು ಅಂತ ಏನು ಹೇಳ್ತೀವಿ, ನಮಗೆ ಸಂತಸ ಆಗದೆ ಮುಗಿಂಪು ಅದು ಸಿಗತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎಷ್ಟು ಶ್ರಮ ಹಾಕಿದ್ದಾರೆ ಅಷ್ಟೇ ಇನ್ಫಾರ್ಮೇಷನ್ ಸಹ ಇಲ್ಲಿ ಈ ಮೂವಿನಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಎಲ್ರಿಗೂ ಬಂದು ಥಿಯೇಟರ್ಸ್ನಲ್ಲೇ ನೋಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.